ಕನ್ಫ್ಯೂಸ್ ಆಗ್ಬಿಟ್ಟಿದೀನಿ ಗೈಸ್. ಅಲ್ಲಿಂದ ಫಿಕ್ಸ್ ಆಗಿ ಬಂದೆ ನಾನು. ಏನೋ ಸಾಯಿಲ್ದ ಡ್ರೀಮ್ ಗಲ್ ಹೆಂಗಿರ್ಬೇಕಂತ ಕೇಳ್ತವನೆ ಗೈಸ್. ಪಿಜ್ಜಾ ತಿನ್ಬಿಟ್ಟು ಇವಾಗ ಆಕ್ಚುಲಿ ನಾನು ಸಾಯಿಲ್ ಸ್ವಲ್ಪ ತೊಗೊಳ್ತೀವಿ. ಒರಿಜಿನಲ್ ಲೆಮನ್ ಗಿಡನೇ ಬೆಳೆಸ್ಬಿಡ್ಬೋದು ನಾವು. ಬೆಟರ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನಂದರೆ, ನನ್ನ ಸ್ಟುಡಿಯೋ ಸೆಟಪ್ ಆಲ್ಮೋಸ್ಟ್ ಆಗಿದೆ, ನೀವು ನೋಡಿದ್ದೀರ. ಸೊ ಅದಕ್ಕೆ ನಾನು ಶಾಪಿಂಗ್ ಹೋಗಬೇಕು. ಸ್ವಲ್ಪ ಅದಕ್ಕೆ ಏನೇನು ಬೇಕು ಐಟಮ್ಸು, ಸ್ಟವ್, ಕಿಚನ್ಗೆ ಏನೂ ಇಲ್ಲ. ಆ ಕಿಚನಿಗೆ ಬೇಸಿಕ್ಕಿಂದ ಎಲ್ಲ ತೊಗೋಬೇಕು. ಸ್ಟವ್ವಿಂದ ಹಿಡ್ದು ಪಾತ್ರೆಗಳು ಎಲ್ಲನೂ ತೊಗೋಬೇಕು, ಎಲ್ಲನೂ ಪರ್ಚೇಸ್ ಮಾಡಬೇಕು. ಸೊ ಕೆಲವೊಂದೆಲ್ಲ ಜಾಗಗಳು ರಿಸರ್ಚ್ ಮಾಡಿದ್ದೀನಿ, ಯಾಕಂದರೆ ನಮ್ಮದು ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಅಲ್ವಾ. ಸೊ ಅದಕ್ಕೆ ಮುಂಚೆ ನಾನು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಫಸ್ಟ್ ರೆಡಿ ಆಗೋಣ. ರೆಡಿ ಆಗೋಕ್ಕೆ ಯಾವ ಔಟ್ಫಿಟ್ ಹಾಕ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸೊ ನಾನೊಂದು ರೀಸೆಂಟಾಗಿ ಒಂದು ಔಟ್ಫಿಟ್ ಪರ್ಚೇಸ್ ಮಾಡಿದ್ದೆ. ನೋಡಿ ಹೆಂಗೆ ಇಟ್ಟಿರ್ತೀನಿ ನೋಡಿ. ನಾನು ಒಂದು ಔಟ್ಫಿಟ್ ಪರ್ಚೇಸ್ ಮಾಡಿದೆ. ಒಂದು ಕೈಂಡ್ ಆಫ್ ಲೈಕ್ ಕುರ್ತಾ ಥರ ಕಾಟ್ ಸೆಟ್ ಥರ ಇದು ನೋಡಿ, ಹಿಂಗಿದೆ. ಸೊ ಇದನ್ನು ನಾನು ವೇರ್ ಮಾಡೋಣ. ಇವಾಗ ಅದನ್ನು ಐರನಿಂಗ್ ಮಾಡಿ ತಲೆ ಸ್ನಾನ ಮಾಡಿ ರೆಡಿ ಆಗೋಣ. ರೈಸ್ ಐರನ್ ಮಾಡೋಕ್ಕೆ ನಾವು ಮಮ್ಮಿ ರೂಮಲ್ಲಿ ಮಾತ್ರ ಇರೋದು ಜಾಗ, ನನ್ನ ರೂಮಲ್ಲಿ ಇಲ್ಲ. ಬನ್ನಿ, ನಾವು ಮಮ್ಮಿ ರೂಮ್ ಫುಲ್ಲು ಕತ್ಲು ಥರ ಅನಿಸ್ತಾ ಇದೆ. ಇಲ್ಲ ಮೋಡ ಮುಚ್ಚಿರೋದ. ಮನೇಲಿ ಐರನ್ ಮಾಡ್ಕೊಳ್ಳಲ್ಲ, ವೆರಿ ರೇರು. ಮುಂಚೆ ಐರನ್ ಶಾಪಿಗೆ ಕೊಟ್ಬಿಟ್ಟು ಐರನ್ ಮಾಡ್ಸ್ಕೊಂಡು ತಂದು ಇಕ್ಕೊಂಡ್ಬಿಡ್ತಿದ್ದೆ. ಇವಾಗ ನಾನೇ ಮಾಡ್ಕೋತಾ ಇದ್ದೀನಿ. ಐರನ್ ಮಾಡಿ ನೋಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಕತ್ತೋ ಐರನ್ 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 ಕರ್ಯೋ. ನಾನು ಮೇಲೆ ಲೈಟ್ ಆನ್ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದೀನಿ, ಅದಕ್ಕೆ ಜೋರಾಗಿ ತಿರ್ಸ್ಕೊತವನೆ. ಕಾಮನ್ ಸೆನ್ಸ್ ಇಲ್ವಾ, ಅದಿಲ್ವಾ, ಸೆನ್ಸ್ ಇಲ್ವಾ, ಇದಿಲ್ವಾ ಅಂದ್ಕೊಂಡು ಒಂದು ಬಾರಿ ಲೈಟ್ ಆಫ್ ಮಾಡಿ ಬರೋ ಥರ. ಲೈಟ್ ಆನ್ ಮಾಡಿ ಬಂದಿದ್ದಾಳೆ. ಆಫ್ ಮಾಡಲ್ವಾ ನೀನು? ಏನು ನೀನ್ ಲೈಟ್ ಆನೇ ಮಾಡಲ್ವಾ ನಿನ್ ರೂಮಲ್ಲಿ? ಅಲ್ಲ, ನಾನು ಹೇಳ್ತಾ ಇರೋದು ಕರೆಂಟ್ ನ ಸೇವ್ ಮಾಡಬೇಕು. ಆಯ್ತು, ಆಫ್ ಮಾಡ್ಬೇಕು ಸೋನು. ಅದಕ್ಕೆ ಮುಂಚೆ ಹೆಂಗ್ ಕೊಡ್ದೆ ಗೊತ್ತೋದು. ಲೈಟ್ ಆಫ್ ಮಾಡ್ಬೇಕು ಸೋನು. ಒಂದು ನಿಮಿಷ ನಮ್ಮ ಅಕ್ಕ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಇದು ಆನಲ್ಲ ಐತೆ, ಆಮೇಲೆ ಸುಡ್ಗಿಟ್ಟು ಹೋಗ್ಬಿಟ್ರೆ ಏನ್ ಮಾಡೋದು? ಬಾಯ್ ಬಾಯ್. ಸೀಕೆ ಅಂತಿರುತ್ತೆ ಗೈಸ್. ಅವ್ರ ಹತ್ರ ಕಾರ್ ಇದೆ ಗೈಸ್, ನಮ್ಮ ಹತ್ರ ಕಾರ್ ಇಲ್ಲಿದೆ. 2 ವೀಲರಲ್ಲಿ ಹೋಗ್ಬೇಕು, ಇಲ್ಲ ಆಪ್ಷನ್ ಇಲ್ಲದೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಬೇಕಷ್ಟೇ. ಲೈಟ್ ಆಫ್ ಮಾಡಿಲ್ಲ ಅಂದ್ಬಿಟ್ಟು ಆಫ್ ಮಾಡಿದ್ರು ಹೋಗ್ಬೇಕು ತಾನೆ, ಆನ್ ಮಾಡಿನೇ ಹೋಗೋನೆ. ಸೊ ಗೈಸ್, ಐರನ್ ಎಲ್ಲ ಮಾಡಾಯ್ತು. ಇವಾಗ ಒಂಚೂರು ಹೇರ್ ಕೇರ್ ಮಾಡಿಕೊಂಡು ಸ್ನಾನ ಮಾಡಿ ರೆಡಿ ಆಗಬೇಕು. ಆದಷ್ಟು ಬೇಗ ಹೋಗಬೇಕು, ಮಳೆ ಬಂದರೆ ನಮ್ಮನ್ನು ಎಲ್ಲ ಕಡೆ ಸಿಕ್ಕಾಕೊಂಡ್ಬಿಡ್ತೀವಿ. ಸೊ ಬನ್ನಿ ಫಸ್ಟ್ ಹೇರ್ ಕೇರ್ ಮಾಡೋಣ ನಾವು. ನನ್ನ ಹೇರ್ ನೋಡಿ ಬೆಳೆಯೋಂಗಿಲ್ಲ, ಕಟ್ ಮಾಡಿಸ್ಬಿಡ್ತೀನಿ ಗೈಸ್. ಹಿಂಗೆ ಬೆಳೆಯೋಂಗಿಲ್ಲ ಹೇರ್ ಕಟ್. ಅದು ಯಾಕಂದರೆ ನನಗೆ ಲಾಂಗ್ ಇಷ್ಟ ಇಲ್ಲ. ಸೊ ಲಾಂಗ್ ಇಷ್ಟ ಇಲ್ಲ, ಲಾಂಗ್ ಇದ್ದರೂ ಶಾರ್ಟ್ ಇದ್ದರೂ ಹೇರ್ ಫಾಲ್ ಆಗಬಾರ್ದು, ಅದು ಇಂಪಾರ್ಟೆಂಟ್ ಗೈಸ್. ಸ್ಟ್ರೆಸ್ಸಿಂದ ನನಗಂತೂ ಸಖತ್ ಹೇರ್ ಫಾಲ್ ಆಗ್ತಿತ್ತು. ಬಟ್ ಸ್ಟಾರ್ಟಿಂಗಲ್ಲಿ ಅದನ್ನು ಐಡೆಂಟಿಫೈ ಮಾಡಿ ಸೊಲ್ಯೂಷನ್ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಈ ಎಲ್ಲ ಪ್ರಾಬ್ಲಮ್ಸ್ಗೆ ನನಗೆ ಬೆಸ್ಟ್ ಸೊಲ್ಯೂಷನ್ ಸಿಕ್ಕಿದ್ದೆ ಆಲ್ಸ್ ಗುಡ್ನೆಸ್ ರೋಸ್ಮೆರಿ ವಾಟರ್ ಸ್ಪ್ರೇ. ಆಲ್ಸೋ ಐ ಅಂಡರ್ಸ್ಟುಡ್ ಶಾಂಪೂ ಬರೀ ನಮ್ಮ ಸ್ಕ್ಯಾಲ್ಪ್ಗೆ ಕ್ಲೆನ್ಸ್ ಮಾಡುತ್ತೆ ಅಂತ. ಸೊ ಶಾಂಪೂ ವೋಂಟ್ ಹೆಲ್ಪ್ ಅಸ್. ಆ್ಯಂಡ್ ಶಾಂಪೂ ಡೀಪ್ ಆಗಿ ರೂಟ್ಸ್ಗೆ ರೀಚ್ ಕೂಡ ಆಗಲ್ಲ. ಆದರೆ ಹೇರ್ ಫಾಲ್ ಪ್ರಾಬ್ಲಮ್ ಶುರು ಆಗೋದೆ ರೂಟ್ಸಿಂದ, ಬಿಕಾಸ್ ಇದು ಸ್ಕಾಲ್ಪಲ್ಲಿ ಅಬ್ಸರ್ವ್ ಆಗಿ ರೂಟ್ಸ್ಗೆ ರೀಚ್ ಆಗುತ್ತೆ. ಇದು ಏರ್ ಫಾಲ್ ರಿಡಕ್ಷನ್ ಜೊತೆಗೆ ನ್ಯೂ ಹೇರ್ ಬರೋದಕ್ಕೆ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಜಸ್ಟ್ 12 ವೀಕ್ಸಲ್ಲಿ 62% ರಿಡಕ್ಷನ್ನ ಕಂಟ್ರೋಲ್ ಆಗಿದೆ ಅಂತ ಪ್ರೂವ್ ಆಗಿದೆ. ಆಲ್ಸೋ ಹೇರ್ ಫಾಲ್ಗೆ ರೀಸನ್ ಆಗಿರೋ ಹಾರ್ಮೋನ್ಸ್ನ ಕೂಡ ತಡೆಯುತ್ತೆ. ಹೇರ್ ರೂಟ್ಸ್ಗೆ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ಹೆಲ್ಪ್ ಮಾಡುತ್ತೆ ಅಂತ ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ. ಸೊ ನೀವೇನಾದರೂ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕಂದ್ರೆ purple.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಆ್ಯಂಡ್ ಪ್ರಾಡಕ್ಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಥ್ಯಾಂಕ್ ಯು. ಸೊ ಗೈಸ್, ಔಟ್ಫಿಟ್ ಹೆಂಗೆ ಕಾಣಿಸ್ತಿದೆ ಹೇಳಿ, ಕಮೆಂಟ್ ಮಾಡಿ. ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ತುಂಬ ಸಿಂಪಲಾಗಿ ಕ್ಯೂಟಾಗಿದೆ. ಕಾಟ್ ಸೆಟ್ಟು ಅನ್ಬೋದು, ಒಂಥರ ಕುರ್ತಾ ಸೆಟ್. ಅಂದರೆ ದುಪ್ಪಟ್ಟ ಇಲ್ಲ, ಒಂಥರ ಸ್ಮಾಲ್ ಶಾರ್ಟ್ ಟಾಪ್ ಥರ ಇದೆ ಆ್ಯಕ್ಚುಲಿ. ನೋಡಿ ರೆಡಿ ಆಗಿದ್ದೀನಿ. ಇವಾಗ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋಣ. ಆಲ್ಮೋಸ್ಟ್ 6:30ಗೆ ಇವಾಗ ಹೋಗ್ತಾ ಇದ್ದೀವಿ ನಾವು. ಕ್ಲೈಮೇಟ್ ನೋಡಿದ್ವಿ ಹೆಂಗಿದೆ. H&M ಹೋಮ್ ಸೆಂಟರ್ಗೆ ಬಂದಿದ್ದೀವಿ. ಅದು ಚೆನ್ನಾಗಿರೋದು ಪರ್ಚೇಸ್ ಮಾಡ್ಬೋದು ಅಂತ ನೋಡೋಣ. ತುಂಬ ಚೆನ್ನಾಗಿದೆ. ನನ್ನ ಕಿಚನ್ ಸೆಟಪ್ಗೆ, ಕಿಚನ್ ಸ್ಟುಡಿಯೋಗೆ ಸಗದ ಇದೆ ಅಂತ. ಬಟ್ ನೋಡ್ರಿ ಪ್ರೈಸು 2000 ಗೈಸ್. ಸೊ ಬೇಡ ಅನಿಸ್ತು. ಬಸ್ ಇದು ನೋಡಿ ತುಂಬ ಚೆನ್ನಾಗಿದೆ, ಬಟ್ ಇದು ಪ್ರೈಸ್ ಜಾಸ್ತಿನೇ.
ನೋಡಿ ಕಟಿಂಗ್ ಕೂಡ ಎಷ್ಟು ಸಕ್ಕತ್ತಾಗಿದೆ. ಪ್ರೈಸ್ ಹಾಕಿಲ್ಲ, 2000. ಇದು ಸೂಪರ್ ಆಗಿದೆ ಬಟ್ 2000. ಇದು ನೋಡಿ ಸಕ್ಕತ್ತಾಗಿದೆ. ಗೈಸ್ ಇದು 3000 ಗೈಸ್. ಗೈಸ್ ಇದು ನೋಡಿ ಎಷ್ಟು ಚೆನ್ನಾಗಿದೆ. ಗೈಸ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಬಟ್ ಜಸ್ಟ್ 250. ಗೈಸ್ ನನಗಿದು ತುಂಬ ಇಷ್ಟ ಆಯಿತು ಬಟ್ ಆದರೂ ತುಂಬ ಎಕ್ಸ್ಪೆನ್ಸಿವ್ ಅಂತ ಇಲ್ಲೇ ಇಟ್ಟಿದ್ದೀನಿ. H&M ಹೋಮ್ ಸೆಂಟ್ರಿಗೆ ಹೋಗಿದೆ ಅಂದರೆ ಅಲ್ಲಿ ಹೋಗಿ ನೋಡಿದೆ, ತುಂಬ ಇಷ್ಟ ಆಯಿತು. ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಅಂತ ನಾನು ಹೆಂಗಿದೆ ಸ್ವಲ್ಪ ನೋಡಿ ಮ್ಯಾನೇಜ್ ಮಾಡುವ, ಬೇರೆ ಕಡೆ ಎಲ್ಲ ಟ್ರೈ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಚೆನ್ನಾಗಿದೆ, ನೀವು ನೋಡಿ ನನ್ನ ಜೊತೆ ನೋಡಿ ಹೇಗೇನೆಲ್ಲ ಐಟಮ್ಸ್ ಇರುತ್ತೆ ಕಿಚನಿಗೆ ಸೆಟಪ್ ಮಾಡೋ ಥರ. ನೀವು ನಿಮ್ಮ ಮನೇಲಿ ಏನಾದರೂ ಇದನ್ನು ಚೇಂಜ್ ಮಾಡಬೇಕು, ಕಿಚನ್ ಇದನ್ನು ಚೇಂಜ್ ಮಾಡಬೇಕು ಅಂದರೆ ಇದನ್ನು ವಿಸಿಟ್ ಮಾಡ್ಬೋದು. ಅದೇ ಪ್ರಮೋಷನ್ ಅಲ್ಲ ಗೈಸ್. ಆಮೇಲೆ ಕುಕ್ ಟಾಪ್ಸ್ ನೋಡೋಕ್ಕೆ ಇಲ್ಲಿ ನೋಡಿ, ಇದು 4 ಬರ್ನರ್ ಇದೆ ಬಟ್ ನನಗೆ ಬೇಕಾಗಿರೋದು 2 ಬರ್ನರು. ಬಟ್ ಅದು ತುಂಬ ಚೆನ್ನಾಗಿದೆ, ಫಿನಿಶಿಂಗ್ ಚೆನ್ನಾಗಿದೆ. ಬಟ್ ಆದರೆ ಏನು ಮಾಡೋದು, 4 ಬರ್ನರ್ ಲೆಂತ್ ಆಗಿಬಿಡುತ್ತೆ. ಇದು ಚೆನ್ನಾಗಿದೆ ನೋಡಿ, ಬಟ್ ನನಗೆ ಈ ಫಿನಿಶಿಂಗ್ ಇದು ಲೆಂತ್ ಬೇಡ ಅಂತ. ತುಂಬ ದೊಡ್ಡದಾಯಿತು ಅನಿಸ್ತಿದೆ ನೋಡುವ. ಇದು ಓಕೆ, ಇದೆಲ್ಲ ಚೆನ್ನಾಗಿದೆ ಬಟ್ ಇದು ಯಾಕೋ ಅಷ್ಟು ನಾರ್ಮಲ್ ಆಗಿದೆ, ಏನು ಅಷ್ಟೊಂದು ಲುಕ್ ಇಲ್ಲ ಅಂತ. ಮಿಕ್ಸರ್ ತೊಗೋಬೇಕು. ಮಿಕ್ಸರ್ ನೋಡ್ತಾ ಇದ್ದೀನಿ, ಒಳ್ಳೆ ಫುಲ್ ಮಿಕ್ಸರ್ ಸೆಟ್ ತೊಗೋಬೇಕು ನಾನು. ಬಟ್ ಇದು ಚೆಂದ ಇದೆ, ಅದೇ ಚೆನ್ನಾಗಿ ಕಾಣಿಸ್ತಿದೆ. ಬಟ್ ಇದೇ ಬೇರೆ, ಇದು ಚೆನ್ನಾಗಿದೆ ಬಟ್ ಕಲರ್ ಇದೊಂದೇ ಕಲರಾ? ಸ್ಟ್ಯಾಂಡರ್ಡ್ ಕಲರ್ ಇದು ಇಷ್ಟ ಆದರೆ ಕಲರ್ ಇಷ್ಟ ಆಗಲ್ಲ. ಬಟ್ ಅದು ಡಿಸೈನ್ ಚೆನ್ನಾಗಿದೆ. ಓಕೆ, ಏನೋ ಆಗ್ಬಿಟ್ಟಿದೆ ಗ್ಲಾಮ್ ಹೌಸ್ ಅಂತ ಫೋಟೋ ಶೂಟ್. ಇದು 4000 ಅಂತೆ. ಒರಿಜಿನಲ್ ಲೆಮನ್ ಗಿಡನೇ ಬೆಳೆಸ್ಬಿಡ್ಬೋದು ನಾವು. ಬೆಟರ್ ಇದೆ, ಒರಿಜಿನಲ್ ಗಿಡನೇ ಬೆಳೆಸ್ಬಿಡ್ಬೋದು ನಾನು. ನಮ್ಮ ಸಾಯಿಲ್ ಬಂದ ಏನು ಕೊಡಿಸ್ತೀಯಾ? ಅಯ್ಯೋ, ನಾನು ಶಾಪಿಂಗ್ ಮಾಡಕ್ಕೆ ಬಂದಿದ್ದೀನಿ ಸಾಯಿಲ್, ಏನೂ ಸಿಗ್ತಿಲ್ಲ. ಇಲ್ಲಿ ಬಂದು ಅಷ್ಟೊಂದು ದುಡ್ಡು ಐತ ನೀ ಹತ್ರ ಇನ್ಕಮ್ ಟ್ಯಾಕ್ಸ್ ಲೇಟ್ ಆಗುತ್ತೆ ನಿಂಗೆ. ಮಾಲಿಗೆ ಬಂದು ಶಾಪಿಂಗ್ ಮಾಡ್ತಾಳೆ ಗೈಸ್. ನಮ್ಮ ಅಕ್ಕ ದುಡ್ಡು ಅವಳು ಗೈಸ್. ಇವ್ರು ನಮ್ಮ ಅಕ್ಕ ಪಿಜ್ಜಾ ಕೊಡ್ಸಲ್ವ ನನಗೆ? ಆ್ಯಕ್ಚುಲಿ ಗೈಸ್ ನಾವು ಅವಾಗಿಂದ ಪಿಜ್ಜಾ ಶಾಪೇ ಹುಡುಕ್ತೀವಿ. ಮೇಲೆ ಬನ್ನಿ ಕರೆಕ್ಟ್ ಗೈಸ್, ಅವಾಗಿಂದ ಪಿಜ್ಜಾ ಹುಡುಕಿ ಸಾಕಾಯ್ತು ಪಿಜ್ಜಾ ಶಾಪ್ನ. ಬನ್ನಿ ಇವಾಗ ಪಿಜ್ಜಾ ಸ್ಟೋರ್ಗೆ ಹೋಗಿ ಪಿಜ್ಜಾ ತಿಂದ್ಬಿಟ್ಟು ಒಂದು ಒಳ್ಳೆ ಪರ್ಫ್ಯೂಮ್ ಕೊಡಿಸಿ ಕರೆದಿದ್ದು ನಾನು ನನ್ನ ಕಿಚನ್ ಸ್ಟುಡಿಯೋಗೆ ಏನೇನು ಬೇಕು ಅಂತೀವಿ. ಯಾಕಂದರೆ ಇವ್ನು ಚೆನ್ನಾಗಿ ಫ್ಯಾಷನ್ ಇನ್ಫ್ಲುಯೆನ್ಸರ್ ಅಲ್ವಾ? ಏನೇನೋ ಫ್ಯಾಷನ್ ಇನ್ಫ್ಲುಯೆನ್ಸರ್ ಅಲ್ವಾ? ಸೊ ನಾನು ಜನರಿಗೆ ಹೇಳ್ಬೇಕು ಏನಂತ, ಯಾವ ಪರ್ಫ್ಯೂಮ್ ತೊಗೊಬೇಕು, ಯಾವ ಥರ ಇರಬೇಕು ಅಂತ. ಸೊ ನೀವು ಒಂದು ಗಿಫ್ಟ್ ಕೊಡು, ಅದು ಚೆನ್ನಾಗಿದೆಯಲ್ವ ಅಂತ ನಾನು ರಿವ್ಯೂ ಕೊಡ್ತೀನಿ. ನೀನು ರಿವ್ಯೂ ಕೊಡೋಕ್ಕೆ ನಾನು ಅವನಿಗೆ ಹೊಸ ಕೊಡಿಸ್ಬಿಟ್ಟು ಅವ್ನು ರಿವ್ಯೂ ಕೊಡ್ತಾನೆ. ಜನರಿಗೆ ಗೊತ್ತಾಗೋದು ಬೇಡವಾ ಪರ್ಫ್ಯೂಮ್ ಯಾವ್ದು ಹಾಕಬೇಕು ಅಂತೆಲ್ಲ? ಆಯಿತು ಬನ್ನಿ ಗೈಸ್, ಆಗ್ತಿಲ್ಲ ಅಷ್ಟು ತಿನ್ಬಿಡೋಣ, ಆಮೇಲೆ ಎನರ್ಜಿಯಾಗಿ ಮಾತಾಡೋಣ ಅವನ ಹತ್ರ. ಅವ್ನು ಹುಡುಕ್ತವನೇ ಜಾಗ ಇನ್ನೂ ಗೊತ್ತು ಅಂತ ಕರ್ಕೊಂಡ್ಬಿಟ್ಮೇಲೆ ಹೊರಗಡೆ ಹೋಗ್ಬೇಕು ಬಾ. ಆರ್ಡ್ರ್ ಮಾಡ್ತೀವಿ ಮಾಡಿ ಆಫರ್ ಲೆಟರ್ ಕಳಿಸ್ಬೇಕು. ಹಿಂಗೆ ಹೇಳಿದ್ರೆ ಇನ್ನೂ ಕಳಿಸಿ. ಆಫರ್ ಲೆಟರ್ ನೋಡಿ ಗೈಸ್, ನಮ್ಮ ಸಾಯಿಲ್ ಆಫರ್ ಲೆಟರ್ ಇನ್ ವಾಯ್ಸ್ ಎಲ್ಲ ಕಳಿಸ್ಬಿಟ್ಟವನೆ. ವೆರಿ ಗುಡ್, ಕೀಪ್ ಗೋಯಿಂಗ್ ಮೋರ್. ನಾವು ಹೇಗಿದೆ ಟೇಸ್ಟ್ ಇರಿ ಅಲ್ಲ ಗೈಸ್, ನಾವು ಈ ಥರ ಎಲ್ಲ ರೆಸ್ಟೋರೆಂಟಿಗೆ ಬಂದಾಗ ಹಿಂಗೆ ನಾವು ಮನೇಲಿದ್ದಾಗ ಅಪ್ಪ ಹಿಂಗೆ ಕುಡಿಯೋದು. ಡಿಫ್ರೆನ್ಸ್ ಇನ್ ರೆಸ್ಟೋರೆಂಟ್ ಆ್ಯಂಡ್ ಫುಡ್. ಇಷ್ಟ ಅಂತೆ ಮಾತಾಡೋಣ ಅಷ್ಟೇ. ಪುಷ್ಕ ಏನು ಅಂತ ಅವ್ರಿಗೆ ಮುದ್ದೆ ಅಂತ ಹೇಳೋಣ ಅಷ್ಟೇ. ಬಾಯ್ಬಿಟ್ಟು ಓಡಿಸ್ದಟ್ ಅಂತಾರೆ ವಿತೌಟ್ ಪೀಸ್ ರೈಸ್. ಸ್ಕೂಲಲ್ಲಿ ಇಷ್ಟೆಲ್ಲ ಓದ್ಬಿಡ್ತೀನಿ, ಎಲ್ಲೋ ಆಗ್ಬಿಡ್ತಿದ್ದೆ. ವೈಟ್ ಸಾಸ್ ಪಾಸ್ತಾ ಫೇಮಸ್. ಮತ್ತು ಫೋಟೋಲ್ಲಿ ನೋಡೋಕೆ ಹಿಂಗೆ ಐತೀನಿ, ಹೆಂಗೆ ಹೇಳ್ತೋ ಸರಿ ನಿಮಗೆ ಪನ್ನೀರ್ ಪಿಜ್ಜಾ. ಗೈಸ್, ಸಾಯಿಲ್ದು ಡ್ರೀಮ್ ಗರ್ಲ್ ಹೆಂಗಿರ್ಬೇಕಂತ ಕೇಳೋಣ. ಫಸ್ಟ್ ವರ್ಡ್ ಕೇಳೋಣ. ಹೇಳು ಸೈಲ್ ಫಸ್ಟ್.
ಹುಡುಗಿಯಾಗಿರ್ಬೇಕು ಗೈಸ್, ಅಷ್ಟೇ ಸಾಕು. ನೆಕ್ಸ್ಟ್ ಅದೇನೋ ಹೇಳ್ದಲ್ಲ ಇವಾಗ, ಹೇಳು. ಲಕ್ಷಣವಾಗಿರ್ಬೇಕು. ಲಕ್ಷಣವಾಗಿರ್ಬೇಕು, ಅವಾಗ ಅಕ್ಷಣವಾಗಿರ್ಬೇಕು. ಏನಿಲ್ಲ, ಸುಮ್ಮನೆ ಏನು ಮಾತು ಬರ್ತದೆ. ನನಗೂ ಬರೋಲ್ಲ ಗೈಸ್. ಆ್ಯಕ್ಚುಲಿ ನಾನು ಸಾಯಿಲ್ ಸ್ವಲ್ಪ ತೊದಲ್ತೀವಿ. ನಾನು ಸ್ವಲ್ಪ ಜಾಸ್ತಿ ಬೇಕಿತ್ತು ಇದು. ಆ್ಯಕ್ಚುಲಿ ಇಲ್ಲ ಗೈಸ್, ನಾನು ಸಾಯಿಲ್ ಸ್ವಲ್ಪ ಹೆಂಗಂದ್ರೆ ಟಂಗ್ ಬೇಗ ಟ್ವಿಸ್ಟ್ ಆಗಲ್ಲ ಬೇಗ. ಕರೆಕ್ಟ್ ತಾನೆ, ನಮಗೆ ಟಂಗ್ ಟ್ವಿಸ್ಟ್ ಆಗಲ್ಲ ತಾನೆ ಬೇಗ. ಆಗತ್ತೆ. ಸರಿ, ಓದಿದ್ಯಾ? ಹಂಗೇನಿಲ್ಲ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇಷ್ಟು ಇರ್ತಾ ಇರಲಿಲ್ಲ ವರ್ಡ್ಗಳು. ಅಯ್ಯೋ. ಸರಿ, ಇವಾಗ ಆರ್ಡರ್ ಮಾಡೋದು. ಜ್ಯೂಸ್, ಹಾಟ್ ಕಾಫಿ, ಇದೆಲ್ಲ ಹೇಳೋಷ್ಟು. ಹಾಂ, ಏನೋ ಅಂದ್ರು ಅವರು. ಬಾಲ್ಸ್ ಅಲ್ಲ. ಹೆಂಗೈತೆ? ಬನ್ನು ಅಲ್ವಾ, ಏನಿದು ಇವಾಗ ನೋಡಿ ಬಂದ್ಬಿಟ್ಟು ಚಿಕನ್ ಏನದು ಪನ್ನೀರ್ ಬೇಕು ಅಂತಾನೆ, ಚಿಕನ್ ಬೇಡ ಅಂತಾನೆ. ನಾನು ಚಿಕನ್ ಆರ್ಡ್ರ್ ಮಾಡಿದೆ. ಚಿಕನ್ ನಿನಗೆ ಏನು ಬೇಕು ನೀನು ಆರ್ಡ್ರ್ ಮಾಡ್ಕೊಂಡು ನಮ್ಗೆ ಯಾಕೆ ಕರ್ಕೊಂಬರ್ತೀಯ? ಅವನಿಗೆ ಚಿಕನ್ ಇಷ್ಟ ಅಂದ್ಬಿಟ್ಟು ನಾನು ಚಿಕನ್ ಆರ್ಡ್ರ್ ಮಾಡಿದೆ. ಯಾವ ಹೇಳಿದ್ದು ಚಿಕನ್ ಇಷ್ಟ ಅಂತ? ನಿನಗೆ ಏನು ಬೇಕು ಆರ್ಡ್ರ್ ಮಾಡ್ಕೊಂಡು ನಮ್ಗೆ ಹಿಂಸೆ ಹೇಳ್ತಾ ಇದ್ದೀನಿ. ಕೊರಿಯಂಡರ್ ಪೆಸ್ಟೋ ಪಿಜ್ಜಾ ಇದು. ಸೀರಿಯಸ್ಲಿ ವಯಸ್ ಇಲ್ಲಿ ನೋಡಿ, ಇದು ಸ್ಟಾರ್ಟರ್ಸ್ ಅಷ್ಟೇ ಅಂತ ಏನು ಸಾಲಿಲ್ವಂತೆ. ಇದು ಸ್ಟಾರ್ಟರ್ಸ್ ಬಿಫೋರ್ ಫುಡ್. ಬೇರೆ ಏನಾದರೂ ತಿನ್ನೋಣ? ಇಲ್ಲ, ಬೇರೆ ಕಡೆ ತಿನ್ನೋ, ಇಲ್ಲಿ ಬೇಡ ನನಗೆ. ಅದೇ ಬೇರೆ ಏನಾದರೂ ತಿನ್ನೋಣ, ಬೇರೆ ಕಡೆ ಏನಾದರೂ ಹೋಗೋಣ. ಫಸ್ಟ್ ಶಾಪಿಂಗ್ ಮಾಡೋಣ ಗೈಸ್. ನಾನು ಬಂದಿರೋದು ಶಾಪಿಂಗಿಗೆ. ನಾನು ಬಂದಿದ್ದು ತಿನ್ನೋಕ್ಕೆ. ಹಾಂ, ನಾನು ಬಂದಿದ್ದು ತಿನ್ನೋಕ್ಕೆ. ಅದು ಒಂದು ಸ್ವಲ್ಪ ಪರ್ಚೇಸ್ ಮಾಡಬೇಕು. ಇನ್ ಕೇಸ್ ಏನೂ ಸಿಕ್ಕಿಲ್ಲ ಅಂದರೆ ಬೇರೆ ಕಡೆ ಹೋಗಿ ಸರ್ಚ್ ಮಾಡಬೇಕು ನಾನು. ಎಣ್ಣೆ ಹೊಡ್ಕೊಂಡು ಪಿಜ್ಜಾ ತಿನ್ನೋದು ಮಜಾನೇ ಬೇರೆ. ನಿಂದು ನೋಡಿ ಗೈಸ್, ಇದು ಎಣ್ಣೆ ಅಂತೆ. ಗ್ಲಾಸಲ್ಲಿ ನೀರು ಇಟ್ಬಿಟ್ಟು ಏನು ಮಾತಾಡ್ತಾನೆ. ಎಣ್ಣೆ ಇಲ್ಲಿ ಬದಿ ಫಿಂಗರ್ ಬೋಲ್ ಅಂತ ಹೇಳಿ ಹಿಂಗಿರೋದು ಪಿಜ್ಜಾ. ಪಿಜ್ಜಾ ಕೈ ತೊಳಿಬಾರ್ದಾ? ಟಿಶ್ಯೂಲ್ಲಿ ಕೈ ತೊಳ್ಕೊ, ಒರೆಸ್ಕೊ. ಅಪ್ಪಿ ತಪ್ಪಿ ಕೇಳ್ಕೊಂಬಿಟ್ರೆ ಏನು ಮಾಡೋದು? ಓ ಯಪ್ಪ, ಅಲ್ಲಪ್ಪ, ಮೂತಿಗಿದ್ದು ಕೇಳ್ಕೊಂಬಿಟ್ರೆ ಉರಿಯೋದು ಅಂದ. ಅಯ್ಯೋ, ಫಸ್ಟ್ ಜನ ಮೈಂಡ್ ಸೆಟ್ ಚೇಂಜ್. ನಾನು ಏನು ಅಲ್ಲಿ ಯಪ್ಪ ಅಂದೆ ಕಣಪ್ಪ, ನೀನೇ ಎಲ್ಲ ನಾನು ಅದು ಹೇಳಿದ್ದು. We have more 8 candidates. ಗೈಸ್ ಬನ್ನಿ, ಇವಾಗ ಬಂದಿದ್ದೀವಿ. ಚೆನ್ನಾಗಿ ಒಂಚೂರು ಎನರ್ಜಿ ತೊಗೊಂಡು ಸಾಯಿಲ್ ಸೆಲೆಕ್ಟ್ ಮಾಡ್ತಾನೆ ಏನೇನೆಲ್ಲ ಶಾಪ್ ಮಾಡಬೇಕು ನನ್ನ ಸ್ಟುಡಿಯೋಗೆ ಅಂತ. ಬನ್ನಿ, ಇನ್ನೂ ನೋಡ್ತಾನೆ. ಇದು ಕೊಡ್ಸು, ಬೇರೆ ನೋಡು ಅಂದ್ರೆ ಇದು ಕೊಡ್ಸು, ಇದು ಕೊಡ್ಸು, ಇದು ಕೊಡ್ಸು, ಇದು ಬೇಕು ಕೊಡ್ಸು. ಇದೆಲ್ಲ ಎಷ್ಟು ಚೆನ್ನಾಗಿದೆ. ಏನೋ ಚಿಕ್ಕ ಬೇಡ್ಕೋ 5 ಇಸ್ಕೊಂಬರ್ತೀನಿ. ಇದೆಲ್ಲ ನಾನು ನಮ್ಮನೆ ಗ್ಲಾಸಲ್ಲಿ ಇಟ್ಕೊಟ್ಟು ಸ್ಟೀಲ್ ಗ್ಲಾಸಲ್ಲಿ ನಾವು ಇದಕ್ಕೆ ನಾವು 1000 ರೂಪಾಯಿ ಅಂತ ತುಂಬ ಕಾಸ್ಟ್ಲಿ. ಸಕ್ಕತ್ತಾಗಿದೆ. ಆದರೆ ನೀವು ನೋಡಿ ಬಂದು ಕುತ್ಕೊಂಡ್ಬಿಟ್ಟವನೆ. ಚೆನ್ನಾಗಿರುತ್ತೆ. ಹಾಂ, ನಾನು ಈ ಕಲರೇ ಹುಡುಕ್ತಾ ಇದ್ದಿದ್ದು. ಫುಲ್ ಸೆಟ್ಟು ನೋಡೋಣ. ಅಲ್ಲ, ಎಷ್ಟಿದು ಪ್ರೈಸು? ಡಿಸ್ಕೌಂಟ್ ಇದೆ ಅಂತ ಗೈಸ್. ಆ್ಯಕ್ಚುಲಿ ಇದು ಆಫರ್ ನಡೀತಿರೋದ್ರಿಂದ ನಾನು ಇಲ್ಲಿ ಬಂದಿರೋದು. ಸೊ ಬನ್ನಿ ನೋಡೋಣ ಕಲರ್ ಕಲೆಕ್ಷನ್ಸ್. ಆ್ಯಕ್ಚುಲಿ ಬ್ಲ್ಯಾಕ್ ಎಲ್ಲ ನಾರ್ಮಲ್ ಇರುತ್ತೆ, ಕಲರ್ ಕಲೆಕ್ಷನ್ಸ್ ನೋಡೋಣ ಅಂತ. ಇದೆಲ್ಲ ನೋಡಿ ಗೈಸ್, ನಾನು ಒಳ್ಳೆ ಕಿಚನ್ ಬ್ಲಾಗರ್ ಆದರೆ, ಕುಕ್ಕಿಂಗ್ ಬ್ಲಾಗರ್ ಆದರೆ ಹಿಂಗೆ ಬರುತ್ತೆ ಗೈಸ್. ಸಾಯಿಲ್ ಬಾಯ್ಲಿ. ನಾನು ನೆಕ್ಸ್ಟು ಏನಾದರೂ ಒಳ್ಳೆ ಕಿಚನ್ ಬ್ಲಾಗರ್ ಆದರೆ, ಕುಕ್ಕಿಂಗ್ ಬ್ಲಾಗ್ ಆದರೆ ನೋಡು ಏನಿರ್ಬೋದು, ಏನು ತೋರಿಸ್ತಿರ್ಬೋದು ನಾನು. ಈ ಥರ ಬಟ್ಟೆ ಬೇಕಾ? ಏನು ಈ ಥರ ಫೋಟೋ ಬರುತ್ತೆ ಈ ಥರದಲ್ಲಿ. ಹೌದಾ? ಇವಾಗ ಹಾಕ್ಸ್ಕೊ, ಮನೇಲಿ ಇಟ್ಕೊ ಹಾಕ್ಸಿ. ಇವ್ರ ಹತ್ರ ಮಾತ್ರ ಇದ್ರಲ್ಲೆಲ್ಲ ಬೇಡ, ಬ್ಯಾನರ್ ಕಟ್ಔಟ್ ಹಾಕ್ಸ್ತೀನಿ ನಮ್ಮ ಮನೆ ಹತ್ರ. ನೋಡಿ ಆಫರ್ ಇದೆ ಅಂತೆ. 4 ಪೀಸ್ ಆಫರ್. ಎಷ್ಟು ಹೇಳಿದ್ದು ನೀವು? 2690. ಬಟ್ ಈ ಕಲರ್ ಬೇಡ ನನಗೆ. ಅದೇ ಈ ಕಲರಾ? ಅದೇ ಈ ಕಲರ್ ಇದೆ. ಹಾಂ, ಎಷ್ಟಾಗುತ್ತೆ? 3 ಪೀಸಿಗೆ 3290. ಸಾಯಿಲ್ ಏನೋ ಹೇಳ್ತಿದ್ದಾರೆ. ಗೊಯ್ಸ್ ಇಲ್ಲಿ ನೋಡಿ ಗೊಯ್ಸ್, ಸಕ್ಕತ್ತಾಗಿದೆ. ನೋಡೋಣ ಬನ್ನಿ. ಇದು ಮಾತ್ರ ಸಕ್ಕತ್ತಾಗಿದೆ ನೋಡಿ, ಸಕ್ಕತ್ತಾಗಿದೆ. ಸಾಯಿಲ್ ನೀನೇನು ಹೇಳ್ತೀಯ ಸಾಯಿಲ್? ಇಲ್ಲೇ ಪರ್ಚೇಸ್ ಮಾಡೋದು, ಯಾಕಂದರೆ ಇಲ್ಲೆಲ್ಲ ಬೇರೆ ಕಡೆ ಸಿಗಲ್ಲ ಸಾಯಿಲ್. ಗೊತ್ತು. ನೀನೇನಂತೀಯ? ಇಲ್ಲೇ ತೊಗೊಳ್ಳೇ ಇಲ್ಲ ಇನ್ನು ಬಜೆಟ್ ಇದೆಯಾ? ಬಜೆಟ್ ಅಷ್ಟೊಂದಿಲ್ಲ, ಬಟ್ ಬಜೆಟ್ ಇದೆ. ಬಜೆಟ್ ಪ್ರಾಬ್ಲಮ್ ಬೇಕು, ಯಾಕಂದರೆ
ಸ್ವಲ್ಪ ನೋಡಿ ಮಾಡಿ ಎಲ್ಲ ತೊಗೋಬೇಕು ಅದಕ್ಕೆ. ಬೆಸ್ಟ್ ಹೇಳಬೇಕು ಅಂದರೆ ಇದೆಲ್ಲ ರೆಫ್ಯೂಸ್ಗೆ ಆಗಲ್ಲ. ಎಲ್ಲ ಮನೇಲಿ ಯಾವತ್ತೋ ಒಂದ್ಸಲ ಅಡುಗೆ ಮಾಡಿ ತಿನ್ನೋದು ಇದೆಲ್ಲ ಚೆನ್ನಾಗಿ ನೋಡ್ಕೊತಾರೆ. ನಾವು ಆ ಥರ ನೋಡ್ಕೊಳಲ್ಲ. ಇದು ಮನೆಗೆಲ್ಲ ಗೊತ್ತಾಯ್ತು. ವಿಡಿಯೋಗೆ ನೀನು ಡೈಲಿ ಮಾಡ್ತೀಯ ಅಂದರೆ ವೇಸ್ಟು. ತೊಗೊಂಡ್ಮೇಲೆ ರಿಗ್ರೆಟ್ ಮಾಡ್ಬೋದು. ಅಯ್ಯೋ ಇಷ್ಟೊಂದು ಕೊಟ್ಟೆ ಅಂತಾನಾ? ಅಣ್ಣ ಥರ ಆಗ್ಬೇಡ. ಓಕೆ, ನೋಡ್ತೀನಿ, ಯೋಚನೆ ಮಾಡ್ತಾ ಇದ್ದೀನಿ ಗೈಸ್. ಇದು ನೋಡಿ ಸಖತ್ತಾಗಿದೆ ಸ್ಪೂನ್ ಸ್ಟ್ಯಾಂಡು. ತಗೊಂಬತ್ತೆ. ಹಾಂ ತಗೊಳ್ಳಾ? ಬೇಡ. ಏನಂತ್ಯ? ನಾನು ಹೇಳೋ ಗೈಸ್ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ ಗೈಸ್. ಅಲ್ಲಿಂದ ಫಿಕ್ಸ್ ಆಗಿ ಬಂದೆ ನಾನು, ಏನಾದರೂ ಒಂಚೂರು ಪರ್ಚೇಸ್ ಮಾಡಿ ಹೋಗೋಣ ಅಂತ. ಇನ್ನೂ ರಿಸರ್ಚ್ ಮಾಡು, ಟೈಮ್ ತಗೋ, ಆಮೇಲೆ ರಿಗ್ರೆಟ್ ಮಾಡ್ಬೋದು. ಅಯ್ಯೋ ಇಷ್ಟು ಕಮ್ಮಿ ತೊಗೊಂಬಿಟ್ಟು ಜಾಸ್ತಿ ತೊಗೊಂಡು ಅನ್ಬಾರ್ದು. ಆರಾಮಾಗಿ ಯೋಚನೆ ಮಾಡು. ಇದೆಲ್ಲೂ ಹೋಗಲ್ಲ, ಇಲ್ಲೇ ಇರುತ್ತೆ. ಇದೆಲ್ಲ ಸಖತ್ತಾಗಿದೆಯಲ್ಲ ನಮ್ಮ ಮನೆಗೆ ತೊಗೊಂಡೋಗೋಣ. ಇದು ಗೈಸ್ ಆದರೆ 5000 ಬೇಡ. ಇದೆಲ್ಲ ನಮ್ಮ ಮನೆಗೆ ಇಡೋಲ್ಲ, ಜಾಗ ಇಲ್ಲ. ತೊಗೊಂಡು ಹೋಗೋಣ ಅಂದ, ಆಮೇಲೆ ಬೇಡ ತೊಗೊಳೋಣ. ನಿಂಗೆ ಇಷ್ಟ ಆಯ್ತಾ? ಕಲರು ತುಂಬ ಚೆನ್ನಾಗಿದೆ. ಈ ಕಲರ್ ಅದು ನಾರ್ಮಲ್ ಆಯಿತು ಸರ್. ಅದು ಈ ಕಲರ್ಸ್ ಎಲ್ಲ ಬೇಡ. ಈ ಕಲರ್ ಚೆನ್ನಾಗಿದೆ. ಪ್ರೈಸೇ 800 ರುಪೀಸು. ಏನು ಮಾಡ್ತಿದ್ದೀಯ? ಬಾಟ್ಲ ಲೈಟ್ ಬರ್ತದೆ, ಹೆಂಗೆ ನೋಡ್ತಾ ಇದು ಅದು ಮಾಡಿ ನೋಡಿದೆ, ಬಂದಿಲ್ಲ. ಯಾವುದೋ ಲೋಕಲ್ ಡ್ಯಾಮೇಜ್ ಪೀಸ್ ಇತ್ತು. ಅದು ಶೆಲ್ ಇರುತ್ತೆ ಅನ್ಸುತ್ತೆ, ಶೆಲ್ ಹಾಕಬೇಕು. ನಾನು ಹೇಳಿಲ್ವಾ ಶೆಲ್ ಹಾಕಬೇಕು. ಹೌದಾ? ಆಚೆ ಸಖತ್ತಾಗಿದೆ ಅಲ್ಲ? ಇದು ನನ್ನ ಬಾಲ್ಕನಿ ಹತ್ರ ಹಾಕ್ಬೋದಲ್ವಾ? ಪ್ಲೀಸ್ ಏನು ಪ್ಲೀಸು ಹಿಂದೆ ಬಿದ್ದು ತೊಗೊಂಡೋಗಿ ಎಷ್ಟದು? 1000 ರೂಪಾಯಿ. ಹಾಂ, ಇದು ವರ್ತು. ಬಟ್ ಬಲ್ಬ್ ಅಲ್ವಾ, ಹುಷಾರಾಗಿದೆ. ಬಟ್ ಇದೇನಂದರೆ ಸ್ವಿಚ್ ಇದಿಲ್ಲ ಅನ್ಸುತ್ತೆ. ಫ್ಲವರ್ ಅಲ್ಲ ನೋಡಿ, 4,000 ಇವಾಗ ಎಷ್ಟು. ಬಟ್ ಇವಾಗ ಮತ್ತೆ ಏನಕ್ಕೆ ಮೇಲೆ ಕರ್ಕೊಂಡು ಬಂದೆ ಅಂದರೆ ಏನು ಬೇಕು? ಇಲ್ಲಿ ಬಂದ್ಬಿಟ್ಟು ಬರ್ಗರ್ ಕೇಳ್ತಾನೆ ಗೈಸ್. ಪಿಜ್ಜಾ ತಿಂದ್ಬಿಟ್ಟು ಇವಾಗ ಫುಲ್ ಪಿಜ್ಜಾ ಒಬ್ಬರು ತಿನ್ನ ಕೊಟ್ಟಿದ್ದು 2 ಸ್ಲೈಸ್ಗೆ ಏನೋ ಆಸ್ತಿ ಕೊಟ್ಟಂಗೆ ಹೇಳ್ತಾಳೆ. ಇಷ್ಟೇ ತಿನ್ಬೇಕು, ಒಂದೇ ಸತಿ ಹಿಂಗೆ ತಿಂತಾರ? ಆಯಿತು ಬನ್ನಿ, ಬರ್ಗರು ಕೊಡಿಸ್ಬಿಡೋಣ. ಜೊತೆ ಫ್ರೆಂಡ್ಸ್ ಇದು ಯಾವುದು ಚಿಕನ್ ಲೆಗ್ ಪೀಸ್ ಸಾಕು, ಜಾಸ್ತಿ ತಿನ್ನಲ್ಲ. ನೀವು ತಿಂತೀರಲ್ಲ, ಅಂದರೆ ನಿಮ್ಗೆ ಸಪ್ರೇಟ್ ಆರ್ಡ್ರ್ ಮಾಡಿ. ನಂಗೆ ಬೇಡಪ್ಪ, ನಂಗೆ ಸಾಕಾಯ್ತು. ನಿಂಗೇನು ಬೇಕು ತಗೋ. ನಂಗೆ ಕೈ ಹಾಕಿದ್ರೆ ನಿಂಗೇನು ಬೇಕು ತಗೋ. ನಾವೇನಾದ್ರು ಒಂಚೂರು ಸ್ವೀಟ್ ಡೋನಟ್ ಏನಾದ್ರು ತಿನ್ನೋದು. ಇವನು ಏನೋ ಬೇಕು ಅಂತ ಪ್ಲೀಸ್ ಅಂತವನೆ ಅವಾಗಿಂದ. ಫ್ರೇಮ್ ಇಡಬೇಕು. ಇದು ಇಸ್ಕೊಡು. ಈ ಫ್ರೇಮು ಅವ್ರಲ್ಲಿ ಇದಕ್ಕೆ ಇಟ್ಕೊಂಡಿಲ್ಲ. ಅದು ಫೈನಲಿ ಅವನೊಬ್ಬನೇ ಬರ್ಗರ್ ತಿಂತವನೆ. ನೀವೇನು ತಿಂತೀರ? ನಮಗೆ ಬೇಡ ಅಂತ, ನಮಗೆ ಬೇಡ ಅಂತ ಇವನೊಬ್ಬನು ತಿಂತವನೆ. ನಾವು ಅಲ್ಲಿಂದ ಮಾಲ್ ಆಫ್ ಏಷ್ಯನ್ ಗ್ಲೆನ್ಸಿಗೆ ಬಂದಿದ್ದೀವಿ. ವೆನಿಲಾ ಡೋನಟ್ ತಿಂತಾ ಇದ್ದೀವಿ. ಸೊ ಗೈಸ್, ಯಪ್ಪ ಸಾಕಾಯಿತು. ಫುಲ್ ಮಳೆ, ಜೋರು ಮಳೆ. 2 ವೀಲರಲ್ಲಿ ಬಂದಿದ್ದೀವಿ, ಸಾಕಾಗೋಯ್ತು. ಫುಲ್ ನೆಂದು ಬಿಟ್ಟಿದೆ ಒಂಚೂರು. ಎಷ್ಟು ಟಯರ್ಡ್ ಆಗಿಬಿಟ್ಟಿದ್ದೀವಿ ಅಂದರೆ ಫುಲ್ ಮಾಲೆಲ್ಲ ಸುತ್ತಾಡಿಬಿಟ್ಟು ಮನೆಗೆ ಬಂದಿದ್ದೀವಿ ಫೈನಲಿ. ಸೊ ಏನೂ ಪರ್ಚೇಸ್ ಮಾಡಿಲ್ಲ. ಆಲ್ಮೋಸ್ಟ್ ಏನೇನೋ ಆಯಿತು. ಶಾಪಿಂಗಿ ಅಂತ ಹೋಗಿದ್ದು, ಏನೇನೋ ಅಂದ್ಕೊಂಡೆ ಶಾಪ್ ಮಾಡೋಣ ಹಂಗೆ ಹಿಂಗೆ ಅಂತ, ಬಟ್ಕೊಂಡು ಶಾಪಿಂಗ್ ಆಗೇ ಇಲ್ಲ. ನೋಡೋಣ ನೆಕ್ಸ್ಟ್ ಇನ್ನೂ ಏನೇನಿಲ್ಲ. ಆನ್ಲೈನು ಎಲ್ಲ ಥರ ಬೇರೆ ಕಡೆ ನಿಮ್ಗೇನಾದರೂ ಸಜೆಷನ್ಸ್ ಗೊತ್ತಿದೆ, ನೀವು ಆ ಶಾಪ್ ವಿಸಿಟ್ ಮಾಡಿ, ಈ ಸ್ಟೋರ್ ವಿಸಿಟ್ ಮಾಡಿ ಅಂತ ನಿಮ್ಗೇನಾದರೂ ಗೊತ್ತಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಒಂದು ಸತಿ ಅದನ್ನು ವಿಸಿಟ್ ಮಾಡ್ತೀನಿ, ಇಲ್ಲ ರಿಸರ್ಚ್ ಮಾಡ್ತೀನಿ ಕೆಲವೊಂದು ಕಿಚನ್ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡೋಕ್ಕೆ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಸಾಯಿಲ್ ಬಂದ ನನ್ನ ಮೀಟ್ ಆಗೋಕ್ಕೆ ಚೆನ್ನಾಗಿ ತಿಂದ್ಬಿಟ್ಟು ವಾಪಸ್ ಮನೆಗೆ ಬಂದ್ವಿ ಅಷ್ಟೇ. ಸೊ ಬಾಯ್ ಗೈಸ್.